ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಈ ಗೃಹಲಕ್ಷ್ಮಿಯ 12-13ನೇ ಕಂತಿನ ಹಣದ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈಗ ಲೋಕಸಭೆ ಎಲೆಕ್ಷನ್ ಆದಮೇಲೆ ರಾಜ್ಯ ಸರ್ಕಾರ ನೀಡಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಗೃಹಲಕ್ಷ್ಮಿಯ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಈಗ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಮಾಡವ್ರೆ. ಈಗ ಮತ್ತೊಮ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 12-13ನೇ ಕಂತಿನ 4,000 ರೂಪಾಯಿ ಹಣ ಬಿಡುಗಡೆ ದಿನಾಂಕದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನು ಬಿಟ್ಕೊಟ್ಟಿದ್ದಾರೆ. ನಂತರ ಈಗ ನೋಡೋದಾದರೆ ತುಂಬ ಜನ ಕಾಮೆಂಟ್ಸ್ ಮುಖಾಂತರನೂ ಕೇಳ್ತಾ ಇದ್ದಿದ್ರಿ 12-13ನೇ ಕಂತಿನ ಹಣ ಯಾವಾಗ ಬರುತ್ತೆ, ಬರೋದಾದರೆ ಯಾವ ಒಂದು ದಿನಾಂಕದಂದು ಬರುತ್ತೋ ಬರಲ್ವೋ, ಈ 12-13ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವೋ ಅಂತ ತುಂಬ ಜನ ಕೇಳ್ತಾ ಇದ್ದಿದ್ರಿ. ಅದ್ರ ಬಗ್ಗೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾದ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಹಂಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಇಲ್ಲ ಅಂತಂದರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡಂಗಾಗುತ್ತೆ. ಈಗ ನೋಡೋದಾದರೆ 11ನೇ ಕಂತಿನ ಹಣ ಬಂದುಬಿಟ್ಟು ಯಾವೆಲ್ಲ ಮಹಿಳೆಯರಿಗೆ ಬಂದಿಲ್ವೋ ಅವರು ನಿಮ್ಮ ಒಂದು ಬ್ಯಾಂಕ್ಗೆ EKYC ಅಥವಾ NPCI ಲಿಂಕ್ ಆಗಿದೆಯೋ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಹಂಗಿದ್ರೆ ಮಾತ್ರ ನೀವು EKYC ಕಂಪ್ಲೀಟ್ ಆಗಿದ್ದರೆ ನಿಮಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಅಥವಾ ಹಿಂದಿನ ಕಂತಿನ ಹಣನೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಪೆಂಡಿಂಗ್ ಹಣನೂ ಜಮಾ ಆಗುತ್ತೆ EKYC ಕಂಪ್ಲೀಟ್ ಆದರೆ. ನಂತರ ಈಗ ತುಂಬ ಜನ ಗೃಹಲಕ್ಷ್ಮಿ ಮಹಿಳೆಯರ ಖಾತೆ ಡಿಲೀಟ್ ಆಗಿದೆ ಅಂತ ಒಂದು ವದಂತಿ ಹರಡಿತ್ತು. ಅದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟವಾದ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಮಹಿಳೆ ಖಾತೆ ನಾವು ಡಿಲೀಟ್ ಮಾಡಿಲ್ಲ ಅಂತ ಅವರು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ. ನಂತರ ಈಗ 12-13ನೇ ಕಂತಿನ ಹಣ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಬರಬೇಕು ಅಂತಂದರೆ ನೀವು ಕೂಡ EKYCನ ಕಂಪಲ್ಸರಿಯಾಗಿ ಮಾಡಿಸಿರ್ಬೇಕಂತ ಹೇಳಿದ್ದಾರೆ. ನಂತರ ಈಗ ನೋಡೋದಾದರೆ 12-13ನೇ ಕಂತಿನ ಹಣ ಬಂದುಬಿಟ್ಟು ಸೆಪ್ಟೆಂಬರ್ 15ನೇ ತಾರೀಕು ಒಳಗಾಗಿ ಬೀಳುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.